ततश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ते यं सूरयः तेजो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेया नियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्तास्तमस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महन्तं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः हरिः ओम् ಪರಮಮಂಗಲವಾದ ಗ್ರಂಥ ಶ್ರೀಮದ್ಭಾಗವತ ವೇದವ್ಯಾಸದೇವರು ಮಾನವರಿಗಾಗಿ ವಿಶೇಷವಾಗಿ ರಚಿಸಿಕೊಟ್ಟಂತಹ ಬೃಹತ್ ಸಂಹಿತೆ 18,000 ಶ್ಲೋಕಗಳು 18,000 ಗ್ರಂಥ ಅಂತ ಹೇಳ್ತಾರೆ. ಜೊತೆಗೆ ಭಗವಂತನನ್ನು ವಿಶೇಷವಾಗಿ ಕೊಂಡಾಡುವಂತಹ ಅಪರೂಪದ ಕೃತಿ. ಕೇವಲ ಭಗವಂತನನ್ನು ಸಮಾಧಿ ಭಾಷೆಯ ಸಾಮಾನ್ಯ ಮಾನವರಿಗೂ ಕೂಡ ಪದೇ ಪದೇ ಭಗವಂತನ ಉತ್ಕರ್ಷ, ಭಗವಂತನ ಮಹಿಮೆ, ಪರಮಾತ್ಮನ ಕಾರುಣ್ಯ, ಪರಮಾತ್ಮನ ಸ್ವಾತಂತ್ರ್ಯ, ಪರಮಾತ್ಮನ ಸರ್ವಾಧಾರತ್ವ, ಭಗವಂತನ ಸರ್ವೇಶ್ವರತ್ವ, ಪರಮಾತ್ಮನ ಸೃಷ್ಟ್ಯಾದಿ ಕರ್ತೃತ್ವ, ನಾನಾ ವಿಧವಾದಂತಹ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವಂತಹ ಅಪೂರ್ವವಾದ ಕೃತಿ ಶ್ರೀಮದ್ಭಾಗವತ. ಅಂತೆಯೇ ಭಾಗವತಕ್ಕೆ ಪುರಾಣ ರಾಜ ಅಂತ ಕರೀತಾರೆ. ಇಂಥ ಪವಿತ್ರವಾಗಿರುವಂತಹ ಗ್ರಂಥ, ಇದರಲ್ಲಿ ಸಕಾಮವಾಗಿ ಇದನ್ನು ಶ್ರವಣ ಮಾಡಲಿಕ್ಕೆ ಅನೇಕರು ಪ್ರಯತ್ನವನ್ನು ಮಾಡ್ತಾರೆ, ಪ್ರಯೋಜನವನ್ನು ಪಡಿತಾರೆ. ನಿಷ್ಕಾಮವಾಗಿ ಸಾಧನೆಯಾಗಾಗಿ, ಉದ್ಧಾರಕ್ಕಾಗಿ ಅದರ ಅಧ್ಯಯನವನ್ನು ಮಾಡಿ ಉದ್ಧಾರವನ್ನು ಮಾಡಿಕೊಂಡಂತಹ ಅದ್ಭುತ ಮಹಾನುಭಾವರು ಇದ್ದಾರೆ ಅನೇಕರು. ಹಾಗಾಗಿ ಇದರಲ್ಲಿ ಕೃಷ್ಣನ, ನರಸಿಂಹದೇವರ, ರಾಮದೇವರ ನಾನಾ ವಿಧವಾದ ಭಗವದ್ರೂಪಗಳ ಮಹೋತ್ಕರ್ಷ, ಸ್ಥಿತಿರ್ವೈಕುಂಠ ವಿಜಯ ಅಂತ ಹೇಳಿದಂತೆ ವೈಕುಂಠ ದೇವರು, ಆ ಭಗವಂತನ ವಿಜಯವನ್ನು ಹೇಳುವಂತಹ ಗ್ರಂಥ ಈ ಭಾಗವತವಾದ್ದರಿಂದ ವಿಜಯ ಸಂಪಾದನೆ ಅಪೇಕ್ಷೆ ಇದ್ದವರು ಭಾಗವತ ಶ್ರವಣವನ್ನು ಮಾಡಬಹುದು. ವಿವಾಹದ ಅಪೇಕ್ಷೆ ಇದ್ದವರು ಕೂಡ ಭಾಗವತ ಶ್ರವಣವನ್ನು ಮಾಡಬಹುದು. ಭಗವಂತನ ನಾನಾ ರೂಪಗಳಲ್ಲಿ, ವಿಶೇಷವಾಗಿ ಕೃಷ್ಣ ರೂಪದ ವಿವಾಹವನ್ನು ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡುವಂಥದ್ದುಂಟು. ಸಂತಾನಾಪೇಕ್ಷಿಗಳಾದವರು ಇದನ್ನು ಶ್ರವಣ ಮಾಡಬಹುದು. ನಾನಾ ವಿಧವಾದ ಭಗವಂತನಿಗೆ, ಕೃಷ್ಣನಿಗೆ ಹಿಡಿದು ಅನೇಕ ರಾಜರ, ಋಷಿಗಳ, ದೇವತೆಗಳ, ಭಗವಂತನ ಅವತಾರಗಳಲ್ಲಿ ಸಂತಾನವಾದದ್ದನ್ನು ಕೇಳಿ ಆ ಪರಮಾನುಗ್ರಹದಿಂದ ಅತ್ಯುತ್ತಮವಾದ ಸಂತಾನ, ತತ್ರಾಪಿ ಪುರುಷ ಸಂತಾನ, ತತ್ರಾಪಿ ವಿಶಿಷ್ಟವಾದಂತಹ ಧಾರ್ಮಿಕ ಹಾಗೂ ಭಗವತ್ ಪ್ರಸಾದಕ್ಕೆ ಪಾತ್ರನಾದಂತಹ ಉತ್ತಮ ಆಯುರಾರೋಗ್ಯ ಭಾಗ್ಯಾದಿ ಸಂಪನ್ನನಾಗಿರುವಂತಹ ಸಂತಾನವನ್ನು ಪಡೆಯುವುದಕ್ಕೂ ಕೂಡ ಇದರಿಂದ ಆ ಲಾಭವನ್ನು ಪಡೆಯಬಹುದು, ಅದರಲ್ಲೇ ವಿವಾದವಿಲ್ಲ. ಹೀಗೆ ಅದ್ಭುತವಾಗಿರುವಂತಹ ಶ್ರೀಮದ್ಭಾಗವತ. ಆ ಶ್ರೀಮದ್ಭಾಗವತದಲ್ಲಿ ಕೃಷ್ಣ ಕಥಾ, ಕೃಷ್ಣನ ಅವತಾರವನ್ನು ಹೇಳತಕ್ಕಂತಹ ಒಂದು ಅಪರೂಪದ ಪ್ರಸಂಗ. ಭಾಗವತ ಅಂತಂದ್ರೇ ಅದು ಅದರಲ್ಲಿ ಸರಸ್ವತಿಯ ಲಾಸ್ಯ ಇದೆ. ಅದ್ಭುತವಾಗಿರುವಂತಹ ಶಬ್ದದ ಸಂದರ್ಭಗಳು, ಜೊತೆಗೆ ಆ ಅರ್ಥಗಳಂತೂ ಅದು ದಿವ್ಯವಾದದ್ದು. ಸ್ವಯಂ ಶ್ರೀಮದಾಚಾರ್ಯರು ಅದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನನೇಕ ಟಿಪ್ಪಣಿಕಾರರು
ವಿಜಯಧ್ವಜರನ್ನು ಆರಂಭ ಮಾಡಿ ಅನೇಕ ಟಿಪ್ಪಣಿಕಾರರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂಥ ದಿವ್ಯವಾದಂತಹ ಕೃತಿ ಭಾಗವತ. ಅದರಲ್ಲಿಯೇ ಕೃಷ್ಣನ ಅವತಾರದ ಪ್ರಸಂಗವನ್ನು ಸ್ವಲ್ಪ ಪ್ರವಚನವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮಾಭವಶ್ಚ ತತ್ರೈತ್ಯ ಮುನಿಭಿರ್ನಾರದಾದಿಭಿಃ ದೇವೈಃ ಸಾನುಚರೈಃ ಸಾಕಂ ಗೀರ್ಭಿರ್ವಿಷ್ಣುಮಥಾಸ್ತುವನ್. ಬ್ರಹ್ಮದೇವರು, ರುದ್ರದೇವರು ಅನೇಕ ನಾರದಾದಿ ಮುನಿಗಳಿಂದ, ದೇವತೆಗಳಿಂದ, ಗಂಧರ್ವಾದಿಗಳಿಂದ ಸಹಿತರಾಗಿ ಬಂದು ಕಾರಾಗೃಹದಲ್ಲಿ ಪರಮಾತ್ಮ ಗರ್ಭವಾಸದಲ್ಲಿದ್ದಾನೆ. ಪರಮಾತ್ಮನಿಗೆ ಗರ್ಭವಾಸ ಇಲ್ಲ ಅಂತನ್ನುವುದು ಸಿದ್ಧ. ಪರಮಾತ್ಮ ಅನಾದಿ ನಿತ್ಯ, ಅವನಿಗೆ ಜನ್ಮವೇ ಇಲ್ಲ, ಮರಣವೇ ಇಲ್ಲ. ಪರಮಾತ್ಮನಿಗೆ ಪ್ರಾಕೃತ ಭೌತಿಕ ದೇಹವಿಲ್ಲ, ಯಾವ ಗರ್ಭವಾಸವಿಲ್ಲ. ಆದರೆ ವಾಸನಾದಂತಹ ವಾಸುದೇವನಿಗೆ ಗರ್ಭವಾಸವೂ ಇದ್ದೇ ಇದೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ವಾಸವಾಗಿರ್ತಾನೆ ಅಂತಂದ ಮೇಲೆ ಪರಮಾತ್ಮ ತಾಯಿಯ ಗರ್ಭದಲ್ಲಿ, ಅರ್ಥಾತ್ ದೇವಕಿಯ ಗರ್ಭದಲ್ಲಿ, ಎಲ್ಲರ ಗರ್ಭದಲ್ಲಿದ್ದಾನೆ, ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವ್ರತಂ, ವ್ರತಂ ಅಂತನ್ನುವ ಶಬ್ದಕ್ಕೆ ಕರ್ಮ ಅಂತರ್ಥ. ವೇದದಲ್ಲಿ ವ್ರತ ಎಂಬ ಶಬ್ದಕ್ಕೆ ಕರ್ಮ ಅಂತರ್ಥವಿದೆ. ಸಂಸ್ಕೃತದ ಉಳಿದ ಭಾಷೆಯಲ್ಲಿ ಧರ್ಮಶಾಸ್ತ್ರ ಪುರಾಣಾದಿಗಳಲ್ಲಿ ಸಾಮಾನ್ಯವಾಗಿ ಕರ್ಮ ಅನ್ನುವ ಅರ್ಥವನ್ನು ಬಿಟ್ಟು ಹೊಸ ಅರ್ಥವನ್ನು, ಬೇರೆ ಅರ್ಥವನ್ನು ಹೇಳ್ತಾರೆ. ವ್ರತ ಅಂದರೆ ಅದನ್ನೇ ನಿಯಮೇನ ಸ್ವೀಕಾರ ಮಾಡುವುದು ಅಥವಾ ನಿಯಮೇನ ಅದನ್ನು ಪರಿತ್ಯಾಗ ಮಾಡುವುದು. ಕ್ಷೀರವ್ರತ ನಿಯಮೇನ ಹಾಲನ್ನು ಪರಿತ್ಯಾಗ ಮಾಡುವುದು. ಸತ್ಯವ್ರತ ಸತ್ಯವನ್ನೇ ನಿಯಮೇನ ಮಾತಾಡುವುದು, ಸತ್ಯವನ್ನು ಪರಿತ್ಯಾಗ ಅಲ್ಲ. ಹೀಗೆ ವ್ರತ ಎಂಬ ಶಬ್ದಕ್ಕೆ ಅರ್ಥವಿದೆ. ಆದರೆ ಇಲ್ಲಿ ಕರ್ಮ ಎಂಬ ಅರ್ಥ. ಪರಮಾತ್ಮನ ಕರ್ಮವೇನಿದೆ ಇದು ಸತ್ಯವಾದದ್ದು. ಅನೇಕ ಅರ್ಥಗಳನ್ನು ಹೇಳುವಂಥದ್ದುಂಟು. ಸತ್ಯಪರಂ, ಸತ್ಯವಾದಂತಹ ವಸ್ತುಗಳೆಲ್ಲದಕ್ಕೂ ಉತ್ತಮನಾದಂಥವನು ಪರಮಾತ್ಮ. ಅಥವಾ ಸತ ಎನ್ನುವ ಶಬ್ದಕ್ಕೆ ಬೃಹದಾರಣ್ಯಕದಲ್ಲಿ ಪೃಥ್ವಿ ಅಪತೇಜ ಅಂತ ಅರ್ಥವನ್ನು ಮಾಡಿದ್ದಾರೆ. ಎನ್ನುವ ಶಬ್ದಕ್ಕೆ ಆಕಾಶ ವಾಯು ಅಂತ ಅರ್ಥ ಮಾಡಿದ್ದಾರೆ. ಪಂಚಭೂತಗಳಿಂದ ಪರ, ಉತ್ತಮನಾದವ. ಭೌತಿಕವಾದ ದೇಹ ಪರಮಾತ್ಮನಿಗಿಲ್ಲ ಎಂಬ ಅರ್ಥದಲ್ಲಿ. ತ್ರಿಸತ್ಯಂ, ಮೂರು ವೇದಗಳಲ್ಲೂ ಕೂಡ ಪ್ರತಿಪಾದ್ಯನಾದವ. ಆದ್ದರಿಂದ ಪರಮಾತ್ಮನಿಗೆ ತ್ರಿಸತ್ಯ ಅಂತ ಕರೀತಾರೆ. ಸತ್ಯಸ್ಯ ಯೋನಿಂ, ಈ ಸಮಸ್ತವಾದ ಸತ್ಯವಾದ ಜಗತ್ತಿಗೆ ಕಾರಣ, ಆಶ್ರಯನಾದವ. ನಿಹಿತಂಚ ಸತ್ಯೆ, ಸತ್ಯವಾದ ಈ ಜಗತ್ತಿನಲ್ಲಿ ಅಂತರ್ಯಾಮಿಯಾದವ. ಸತ್ಯವಾದ ಜಗತ್ತಿಗೆ ಆಧಾರ, ಸತ್ಯವಾದ ಜಗತ್ತಿನಲ್ಲಿ ಅಂತರ್ಯಾಮಿ. ಸತ್ಯಸ್ಯ ಸತ್ಯಂ, ಸತ್ಯಕ್ಕೆ ಸತ್ಯತ್ವ ಪ್ರಧಾನಾದಂಥವನು. ಸತ್ಯಕ್ಕೆ ನೇತ್ರಂ, ನಿಯಾಮಕನಾದವನು, ನಾಯಕನಾದವನು. ಸತ್ಯಾತ್ಮಕಂ, ಸತ್ಯವಾದ ಜಗತ್ತನ್ನೆಲ್ಲವನ್ನು ಆದತ್ತೇ ಸ್ವೀಕಾರ ಮಾಡಿ ತಾನು ಪರಮಾತ್ಮ ಸಂಹಾರವನ್ನು ಮಾಡ್ತಾನೆ ಇತ್ಯಾದಿ. ಅಥವಾ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಅಂತಹ ಭಗವಂತನೇ ನಿನಗೆ ಶರಣಂ ಪ್ರಪನ್ನಾಹ, ನಿನಗೆ ನಾವು ಶರಣು ಬಂದಿದ್ದೇವೆ. ಏಕಾಯನೋಸೌ ದ್ವಿಫಲಸ್ತ್ರಿಪೂಲಃ ಚತುರಸಃ ಪಂಚಶಿಫಃ ಸಪ್ತತ್ವಗಷ್ಟವಿಟಪೋ ನವಕ್ಷೋ ದಶಚ್ಛದೋ ದ್ವಿಕಖೋ ಹ್ಯಾದಿವೃಕ್ಷಃ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿಃ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ, ಈ ಜಗತ್ತಿಗೆ, ಸತ್ಯವಾದ ಜಗತ್ತಿಗೆ ಪ್ರಸೂತಿ ಕಾರಣನಾದವನು ನೀನೊಬ್ಬನೇ. ನೀನೊಬ್ಬನೇ ಈ ಜಗತ್ತಿನ ಸ್ಥಾನ ಆಶ್ರಯ, ನೀನೊಬ್ಬನೇ ಈ ಜಗತ್ತಿನ ಸಂಹಾರಕ, ನೀನೊಬ್ಬನೇ ಈ ಜಗತ್ತಿಗೆ ಅನುಗ್ರಹಕ. ನಿನ್ನ ಮಾಯೆಯಿಂದ ಸಮೃತವಾದ ಚೇತಸ್ಸುಳ್ಳ ಯಾರ ಮನಸ್ಸು, ಯಾರ ಚಿತ್ತ ನಿನ್ನ ಮಾಯೆಯಿಂದ ಆವೃತವಾಗಿದೆಯೋ ಅಂಥವರು ನಿನ್ನನ್ನು ಭಿನ್ನ ಭಿನ್ನ ಎಂದಾಗಿ ತಿಳಿತಾರೆ, ಅನ್ಯ ವಿಧವಾಗಿ ತಿಳಿತಾರೆ. ನೀನಿದ್ದದ್ದು ಬೇರೆ, ಅವರು ತಿಳಿಯೋದೇ ಬೇರೆ. ಬಿಭರ್ಷಿ ರೂಪಾಣ್ಯ ಬಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮುಹುಃಖಲಾನಾಂ. ಸತಾಂ ಸುಖಾವಹಾನಿ, ಸಜ್ಜನರಿಗೆ ಸುಖವನ್ನು ಕೊಡುವ, ಖಲಾನಾಂ ಅಭದ್ರಾಣಿ, ಖಲರಿಗೆ ಅಮಂಗಲವನ್ನು ಉಂಟು ಮಾಡುವ ರೂಪಗಳನ್ನು ಪರಮಾತ್ಮ. ಇದಷ್ಟೇ ಅಲ್ಲದೆ ಲೋಕಸ್ಯ ಚರಾಚರಸ್ಯ ಲೋಕಸ್ಯ ಕ್ಷೇಮಾಯ, ಸಮಸ್ತ ಜಗತ್ತಿನ ಕ್ಷೇಮವನ್ನುಂಟು ಮಾಡುವುದಕ್ಕಾಗಿ ನೀನು ರೂಪಾಣಿ ಬಿಭರ್ಷಿ, ರೂಪಗಳನ್ನು ಸ್ವೀಕಾರ ಮಾಡ್ತಿ. ಎಂಥದ್ದು? ಸತ್ವೋಪಪನ್ನಾನಿ, ಸತ್ವಗುಣದಿಂದ ಕೂಡಿದಂಥದ್ದು ಅಂತ ಮೇಲೆ ತೋರ್ತದೆ. ಶ್ರೀಮದಾಚಾರ್ಯರು
ಅನ್ಯತ್ರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸತ್ವ ಎಂಬ ಶಬ್ದಕ್ಕೆ ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಸತ್ವಂ ಅಂತನ್ನುವ ಶಬ್ದಕ್ಕೆ ಬಲ ಮತ್ತು ಜ್ಞಾನ ಇವುಗಳ ಸಮಾಹಾರಕ್ಕೆ ಸತ್ವ ಅಂತಂತಾರೆ. ಸತ್ವೋಪಪನ್ನಾನ ಅಂದರೆ ಬಲಜ್ಞಾನಗಳಿಗೆ ಸಮಾಹಾರಕ್ಕೆ ಆಶ್ರಯನಾಗಿರುವಂತಹ ಭಗವಂತ. ಅಂತಹ ಪರಮಾತ್ಮ ಈ ವಿಧವಾದ ಅದ್ಭುತವಾದ ರೂಪಗಳನ್ನು ಪರಮಾತ್ಮ ಪಡೆದಿದ್ದಾನೆ. ತ್ವಯ್ಯಂಬುಜಾಕ್ಷಾಂಖಿಲ ಸತ್ವಧಾಮ್ನಿ ಸಮಾಧಿನಾವೇಶತ ಚೇತಸೋಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂಭವಾಬ್ಧಿಂ. ದೊಡ್ಡ ಸಾಗರ, ಸಂಸಾರ ಸಾಗರ ಅನಾದಿ ಕಾಲದಿಂದ ನಡೆದಿದೆ. ಅದು ಬಿಟ್ಟರೆ ಹಾಗೆ ಅನಂತ ಕಾಲದವರೆಗೆ ಇರ್ತದೆ. ಸಾಧನೆ ಮಾಡಿದರೆ ಮಾತ್ರ ಅದು ಮುಗಿಯೋದು ಸಂಭವ, ಇಲ್ಲದಿದ್ದರೆ ಮುಗಿಯೋದಿಲ್ಲ. ಅಂಥ ಭವಾಬ್ಧಿಂ ಸಂಸಾರವೆಂಬ ಸಾಗರವನ್ನು ಗೋವತ್ಸಪದಂ, ಒಂದು ಸಣ್ಣದಾದ ಕರು ಕೆಸರಿನಲ್ಲಿ ಸ್ವಲ್ಪ ಮೆತ್ತಗಿನ ನೀರಿನಿಂದ ತೊಯ್ದ ಮಣ್ಣಿನಲ್ಲಿ ಕಾಲಿಟ್ಟರೆ ಎಷ್ಟು ತೆಗ್ಗಾಗಬೇಕೋ ಅದು ಗೋವಿನ ಪಾದವಲ್ಲ, ಗೋವತ್ಸದ ಪಾದ, ಇನ್ನೂ ಚಿಕ್ಕದಾದದ್ದು. ಅಷ್ಟರಲ್ಲಿ ನೀರು ತುಂಬುತ್ತೆ. ಅದು 1.5-2 ಇಂಚು ಮಾತ್ರ ಇರ್ತದೆ. ಆಕಳು ಕಾಲಿಟ್ಟರೆ 4 ಇಂಚು ಇರುತ್ತೆ. ಅಷ್ಟನ್ನು ದಾಟುವುದಕ್ಕೆ ಒಬ್ಬ ಮನುಷ್ಯನಿಗೆ ಕಷ್ಟವ ಇಲ್ಲ, ಸುಲಭ. ಹಾಗೆ ಈ ಸಂಸಾರವನ್ನು ಅಷ್ಟು ಸುಲಭವಾಗಿ ದಾಟಿಬಿಡ್ತಾರೆ. ಹೇಗೆ? ಪೋತೇನ, ದೋಣಿಯಿಂದ. ಏನದು ಪೋತ? ಪರಮಾತ್ಮನ ಪಾದವೆಂಬ ಪೋತ, ಪರಮಾತ್ಮನ ಪಾದ. ಆ ಪರಮಾತ್ಮನ ಪಾದಗಳೆಂಬಂತಹ ದೋಣಿಯನ್ನು ಅವಲಂಬಿಸಿ, ಅದನ್ನು ಆಧರಿಸಿ, ಅದರಲ್ಲಿ ಇದ್ದು ಅದರ ಆರಾಧನೆಯನ್ನು ಮಾಡಿ ದಾಟ್ತಾರೆ. ಇದನ್ನು ದೋಣಿಯಾಗಿ ಮಾಡಿದ್ದು ಯಾರು? ಮಹತ್ಕೃತೇನ, ಬ್ರಹ್ಮಾದಿ ದೇವತೆಗಳೆಲ್ಲ ಅದನ್ನು ದೋಣಿಯಾಗಿ ಮಾಡಿದ್ದಾರೆ. ಇದು ಶ್ರೇಷ್ಠವಾದ ದೋಣಿ, ಇನ್ಯಾವುದೂ ಬೇಕಾಗಿಲ್ಲ, ಯಾವ ನಾವು ಬೇಕಾಗಿಲ್ಲ, ಹಡಗು ಬೇಕಾಗಿಲ್ಲ, ಇದೊಂದೇ ಉತ್ತಮವಾದಂಥದ್ದು ಎಂದಾಗಿ ಮಾಡಿದ್ದು. ತ್ವಯ್ಯಂಬುಜಾಕ್ಷ ಅಖಿಲ ಸತ್ವಧಾಮ್ನಿ, ಅಖಿಲ ಸತ್ವಧಾಮ್ನಿ ಪರಿಪೂರ್ಣವಾದಂತಹ ಬಲಜ್ಞಾನಗಳಿಗೆ ಆಶ್ರಯನಾಗಿರುವ ನಿನ್ನಲ್ಲಿ ಸಮಾಧಿನ ಆವೇಶಿತ ಚೇತಸಃ, ಸಮಾಧಿಯಿಂದ ನಿರಂತರವಾಗಿ ಭಗವಂತನಲ್ಲೇ ಮನಸ್ಸನ್ನಿಟ್ಟು ಪರಮಾತ್ಮನನ್ನೇ, ಭಗವಂತನ ಗುಣಗಳನ್ನೇ ನಿರಂತರವಾಗಿ ಚಿಂತನೆ ಮಾಡತಕ್ಕಂತಹ ಯಾವ ಸಜ್ಜನರಿದ್ದಾರೋ ಅವರೆಲ್ಲರೂ ತಮಗಿಂತಲೂ ಉತ್ತಮರಾದಂತಹ ಬ್ರಹ್ಮಾದಿ ದೇವತೆಗಳು ಯಾವ ಭಗವಂತನ ಪಾದವನ್ನು ದೋಣಿಯಾಗಿ ಮಾಡಿಕೊಂಡಿದ್ದಾರೆ ಅಂತಹ ದೋಣಿಯನ್ನು ತಾವು ಸ್ವೀಕಾರ ಮಾಡಿ ಅದನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ ಉಪಾಸನೆ ಮಾಡಿ ಕೇವಲ ಗುಣಗಾನವನ್ನು ಮಾಡುವ ಮಾತ್ರದಿಂದಲೇ, ಎಷ್ಟು ವಿಚಿತ್ರ ಅಂದರೆ ಭಗವಂತನಿಗೇನು ನಮ್ಮಿಂದ ಲಾಭವಿಲ್ಲದೆ ನಮ್ಮ ಉದ್ಧಾರ ಮಾಡ್ತಾನೆ. ಇಂಥದ್ದೊಂದೇ ಒಂದು ವ್ಯಾಪಾರ ಇದು. ಬಾಳೆಹಣ್ಣಿಗೆ ಹಣವನ್ನು ಕೊಡಬೇಕಾಗುತ್ತೆ, ಅವನಿಗೊಂದು ಲಾಭವಿದೆ, ನಮಗೆ ಹಣ್ಣು ಸಿಗತ್ತೆ. ಬಂಗಾರದವನಿಗೆ ಹಣವನ್ನು ಕೊಡ್ತೇವೆ, ಅವನಿಗೊಂದು ಲಾಭ, ನಮಗೆ ಬಂಗಾರ ಸಿಕ್ಕಿತು. ಹೀಗೆ ಪರಸ್ಪರವಾಗಿ ಲಾಭವಿದ್ದು ವ್ಯಾಪಾರವನ್ನು ಮಾಡುವಂಥದ್ದುಂಟು. ಇಲ್ಲೇನೂ ಲಾಭವಿಲ್ಲ ದೇವರಿಗೆ. ನಾವು ಎಷ್ಟು ಭಕ್ತಿ ಮಾಡಿದರೂ, ಎಷ್ಟು ವರ್ಷ ತಪಸ್ಸು ಮಾಡಿದರೂ, ಏನು ಜಪ ಪಾರಾಯಣ ಹೋಮ ಯಜ್ಞಾದಿಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಜ್ಞಾನವನ್ನು ಮಾಡಿಕೊಂಡರೂ ಭಗವಂತನಿಗೆ ಏನು ಲಾಭವಿಲ್ಲ. ಆದರೂ ಭಗವಂತ ನಮ್ಮನ್ನು ಮುಕ್ತನನ್ನು ಮಾಡುತ್ತಾನೆ. ಸಮಾಧಿನಾವೇಶಿತ ಚೇತಸೋಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂಭವಾಬ್ಧಿಂ ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್. ಅವರು ಬರೀ ದೋಣಿ ಇದೆ, ಇದನ್ನು ನೀವು ಮಾಡಿ ಮಾಡಿ ಅಂತ ಭಕ್ತರಿಗೆ ಹೇಳ್ತಾ ಹೋಗಿಲ್ಲ. ಎಲ್ಲ ಸಾಮಾನ್ಯವಾಗಿ ಹಾಗೇ ಇರುತ್ತೆ. ಪುರಾಣಗಳಲ್ಲಿ ಉಪದೇಶಗಳಲ್ಲಿ ಶಿಷ್ಯರಿಗೆ ಉಪದೇಶ ಮಾಡುವಾಗ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಉಪದೇಶ ಮಾಡೋದೇ ಇರ್ತದೆ. ಸ್ವಯಂ ತಾನೇನೂ ಮಾಡುವುದಿಲ್ಲ. ಧರ್ಮಸಿಂಧುವನ್ನು ಬರೆದಂತಹ ಒಬ್ಬ ಗ್ರಂಥಕಾರ, ಅವನಿಗೆ ಹೀಗೆ ಮಾತಾಡುವಂಥ ಪದ್ಧತಿ. ಅವನು ಗ್ರಂಥವನ್ನು ಬರೆದನಂತೆ. ಬರೆಯುವಾಗ ಬದನೆಕಾಯಿ ತಿನ್ನಬಾರ್ದು ಅಂತ ಬರೆದನಂತೆ. ಬರೆದಿದ್ದ. ಆಮೇಲೆ ಮನೆಯಲ್ಲಿ ಅವ ಬದನೆಕಾಯಿ ತಿಂತಾ ಇದ್ದ. ಯಾರೋ ಬಂದರು ಕೇಳಿದರು, ಏನು ಶಾಸ್ತ್ರಿಗಳೇ, ಮತ್ತು ನೀವು ಧರ್ಮಸಿಂಧುವಲ್ಲಿ ಹೀಗೆಲ್ಲ ಬರೆದಿರಿ, ನೀವೇ ತಿಂತಿದ್ರಿ, ನಾನೆಲ್ಲಿ ತಿನ್ನಬಾರ್ದು ಅಂತ ನಾನು ಹೇಳ್ಕೊಂಡೀನಿ, ನಿಮಗೆಲ್ಲ ತಿನ್ನಬೇಡಿ ಅಂತ ನಾನು ಹೇಳೀನಿ, ನಾನು ತಿನ್ನೋದಿಲ್ಲ ಅಂತ ಹೇಳೇ ಇಲ್ಲ ನಾನು. ಹಾಗಾಯಿತು. ಆದ್ದರಿಂದ ಸ್ವಯಂ ತಾವು ಭಗವಂತನನ್ನು ಆರಾಧಿಸಿ ಮುಕ್ತಿಯನ್ನು ಪಡೆದವರವರೆಲ್ಲ ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣಮಂ, ಭವಸಾಗರವನ್ನು ತಾವೇ ದಾಟಿ ಭೀಮಂ, ಭಯಾನಕವಾದದ್ದು. ಆದರೆ ಒಬ್ಬ ಮನುಷ್ಯ ತಾನು ದಾಟ್ತಾನೆ, ತಾನೊಬ್ಬ ಅತೀ ಶ್ರೀಮಂತನಾಗ್ತಾನೆ. ಶ್ರೀಮಂತನಾದ ಮೇಲೆ ಆ ಶ್ರೀಮಂತನಾಗುವುದಕ್ಕೆ ಏನೇನು ಉಪಾಯಗಳು, ಟಿಪ್ಸು, ಏನು ಸಾಧನಗಳು, ಅವುಗಳನ್ನು ಇನ್ನೊಬ್ಬರಿಗೆ ಹೇಳಿಕೊಡುವುದಿಲ್ಲ. ಟ್ರೇಡ್ ಸೀಕ್ರೆಟ್ ಅಂತ ಹೆಸರು, ಗೌರವದಿಂದ ಹೆಸರು ಕೊಡ್ತಾನೆ. ಅವುಗಳನ್ನು ತಾನೇ ಇಟ್ಕೋತಾನೆ, ಇನ್ಯಾರಿಗೆ ಕೊಡೋದಿಲ್ಲ. ಯಾರೂ ಶ್ರೀಮಂತರಾಗಬಾರದು. ಇಲ್ಲಿ ಹಾಗಾಗಲಿಲ್ಲ. ಯಾಕೆ ಅಂದರೆ ಅದಭ್ರ ಸೌಹೃದಾಹ, ಅವರಿಗೆ ಶಿಷ್ಯರ ಮೇಲೆ, ಭಕ್ತರ ಮೇಲೆ, ಸಜ್ಜನರ ಮೇಲೆ, ವಿಷ್ಣು ಯಾರು ಉತ್ತಮರಿದ್ದಾರೋ, ಮುಕ್ತಿಯೋಗ್ಯರೋ ಅಂಥವರ ಮೇಲೆ ಭಾರಿ ಸೌಹಾರ್ದ.
ಅದಕ್ಕೆ ಸುಹೃತ್ ಅಂತನೋ ಶಬ್ದ. ಅನಿಮಿತ್ತ ಬಂಧು, ಅವರಿಂದೇನು ಲಾಭವಾಗಬೇಕಾಗಿಲ್ಲ, ಅವರೇನು ಇವರಿಗೆ ಬೇಕಾಗಿಲ್ಲ, ಅವರೇನು ಇವರ ಸೇವೆ ಆದರೂ ಅವರಿಗೂ ಉಪದೇಶ ಮಾಡ್ತಾರೆ. ಭವತ್ಪದಂಭೋರು ಹಣಾವಮತ್ರತೆ ನಿಧಾಯ ಯಾತ ಸದನುಗ್ರಹೋ ಭವಾನ್. ನಿನ್ನ ಪಾದಕಮಲಗಳೆಂಬಂತಹ ದೋಣಿಯನ್ನು ಅವರಲ್ಲಿಟ್ಟು ಅವರಿಗೆ ಕೊಟ್ಟು ತಾವು ಸಂಸಾರ ಸಾಗರವನ್ನು ದಾಟಿ ಮುಕ್ತರಾಗಿದ್ದಾರೆ. ಅಂತಹ ಸಜ್ಜನರ ಮೇಲೆ ಅನುಗ್ರಹ ಮಾಡುವತ್ತ ನೀನು ಏನ್ಯೇರವಿಂದಾಕ್ಷ ವಿಮುಕ್ತವಾನಿನ ಸ್ವಯ್ಯಸ್ತ ಭಾವ ಅವಿಶುದ್ಧ ಬುದ್ಧಯ. ನಿನ್ನಲ್ಲಿ ಭಕ್ತಿ ಇಲ್ಲದೆ ಇದ್ದರೆ ಭಾಳ ವಿಚಿತ್ರವಾದಂಥದ್ದು. ಶ್ರೀಮದಾಚಾರ್ಯರ ಅತೀ ಪ್ರಧಾನ ಸಿದ್ಧಾಂತ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಕ್ತ್ಯಾ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಅನನ್ಯವಾದಂತಹ ಭಕ್ತಿಯನ್ನು ಮಾಡಿದರೆ ಮಾತ್ರ ನಾನು ಅವರಿಗೆ ಸಿಗ್ತೇನೆ ಅಂದರೆ ಹೇಗೆ? 3 ಮಾತುಗಳನ್ನು ಹೇಳ್ತಾನೆ. ಜ್ಞಾತುಂ, ಶಾಸ್ತ್ರದಿಂದ ನನ್ನನ್ನು ತಿಳಿದುಕೊಳ್ಳಬೇಕು, ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು. ದ್ರಷ್ಟುಂ, ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು, ನನ್ನಲ್ಲಿ ಭಕ್ತಿಯನ್ನು ಮಾಡಿರಬೇಕು. ತತ್ವೇನ ಪ್ರವೇಷ್ಟುಂ, ನನ್ನಲ್ಲಿ ಪ್ರವೇಶ ಮಾಡಬೇಕು, ಮುಕ್ತಿಯನ್ನು ಪಡೆಯಬೇಕು, ನನ್ನಲ್ಲಿ ಭಕ್ತಿಯನ್ನು ಮಾಡಿರಬೇಕು. ಹೀಗೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಭಗವತ್ ಪ್ರವೇಶ ಅರ್ಥಾತ್ ಮೋಕ್ಷ ಎಂಬ 3ಕ್ಕೂ ಕೂಡ ಭಕ್ತಿ ಬೇಕೇ ಬೇಕು. ಇಂತಹ ಸರ್ವೋಚ್ಚವಾದಂತಹ ಸಾಧನಗಳಿಗೆ ಫಲಗಳಿಗೇನೆ ಭಕ್ತಿ ಬೇಕು ಎಂದ ಮೇಲೆ ಇನ್ನೆಲ್ಲ ಸಾಧನಗಳಿಗೂ ಭಕ್ತಿ ಬೇಕು ಅನ್ನುವುದು ಸಿದ್ಧ. ಇಲ್ಲದೇ ಇದ್ದರೆ ಆಗೋದಿಲ್ಲ, ಯಾವ ಸಾಧನೆಯೂ ಆಗೋದಿಲ್ಲ. ವ್ಯವಸ್ಥಿತವಾಗಿ ಸಂಧ್ಯಾವಂದನೆ ಮಾಡಬೇಕು ಅಂತಂದ್ರೂ ಭಗವಂತನಲ್ಲಿ ಭಕ್ತಿ ಇದ್ದರೆ, ಪರಮಾತ್ಮ ಕರುಣೆ ಮಾಡಿದರೆ ಆಗ ಸಾಧನೆ ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ಇಷ್ಟರ ಮಟ್ಟಿಗಿದೆ. ಆದ್ದರಿಂದ ತ್ವಯಿ ಅಸ್ತಭಾವ, ನಿನ್ನಲ್ಲಿ ಭಾವ ಇಲ್ಲದೇ ಇದ್ದದ್ದು, ಭಾವೋ ಭಕ್ತಿರುದ್ದುಷ್ಟ, ಭಾವ ಇಲ್ಲದೇ ಇದ್ದದ್ದರಿಂದಾಗಿ ಅವಿಶುದ್ಧ ಬುದ್ಧಯ, ಶುದ್ಧವಾದ ಬುದ್ಧಿ ಉಳಿದಿಲ್ಲ ಅವರಿಗೆ. ಏನೇನೋ ತಪ್ಪು ತಿಳ್ಕೋತಾರೆ. ಬೆಳಗಿನಿಂದ ರಾತ್ರಿವರೆಗೆ ತಪ್ಪು ತಿಳ್ಕೊಳ್ಳೋದು, ಖಂಡವಾಕ್ಯಗಳಿಗೆ ಅಪಾರ್ಥವನ್ನು ಮಾಡಿಕೊಳ್ಳೋದು ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದದ್ದಕ್ಕಾಗಿ. ಅಂಥವರು ಆರುಹ್ಯ ಕೃಚ್ಛ್ರೇಣ ಪರಂಪದಂ ತತಃ ಪತಂತ್ಯಧೋ ಅನಾದೃತ ಯುಷ್ಮದಂಗ್ರಯ. ನಿನ್ನಲ್ಲಿ ಭಕ್ತಿಯನ್ನು ಮಾಡದೇ ಇದ್ದದ್ದರಿಂದ, ನಿನ್ನ ಪಾದಗಳ ವಿಶೇಷವಾದ ಆದರವನ್ನು ಮಾಡದೇ ಇದ್ದದ್ದರಿಂದ ಮತ್ತೆ ಅವರು ಪತಿತರಾಗ್ತಾರೆ, ಕೆಳಗೆ ಬಿದ್ದು ಬಿಡುತ್ತಾರೆ. ಕಕ್ಷಣದಿಂದ, ಅತ್ಯಂತ ಶ್ರಮದಿಂದ ಅವರು ಅತೀ ಉತ್ತಮವಾದಂತಹ ಸಾಧನೆಗಳನ್ನು, ಸ್ವರ್ಗಾದಿಗಳನ್ನು ಹೊಂದುತ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಕೆಳಗೆ ಬೀಳೋದು ಅಷ್ಟೇ ಸತ್ಯ. ತಥಾ, ಹೀಗೆ ಯಾರು ಮಾಡ್ತಾರಲ್ಲ ಹಾಗಲ್ಲ ನಿನ್ನ ಭಕ್ತರಾಗಿರತಕ್ಕ ಜನರು, ನಿನ್ನವರಾದ ಜನರು. ತಥಾ ನತೇ ಮಾಧವ ತಾವಕಾಹ ಕ್ವಚಿತ್ ಭ್ರಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದಾ. ಅತೀ ಭರವಸೆಯ ಮಾತು, ಭಾರಿ ಭರವಸೆಯ ಮಾತು. ಮನುಷ್ಯನಿಗೆ ನಾನಾ ವಿಧವಾದಂತಹ ದೋಷಗಳಿವೆ. ಕಾಮಕ್ರೋಧ, ಲೋಭಮೋಹ ಮದಮತ್ಸರಾದಿ ದೋಷಗಳಿವೆ. ಸುಳ್ಳು ಹೇಳ್ತಾನೆ, ಅಪಕಾರ ಮಾಡ್ತಾನೆ, ಅಪಚಾರ ಮಾಡ್ತಾನೆ, ಏನೇನೋ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ಬೇಕಾದಷ್ಟು ಪಾಪಗಳನ್ನು ಮಾಡ್ತಿರ್ಬೋದು. ಆದರೆ ಭಗವಂತನಲ್ಲಿ ಪ್ರಾಮಾಣಿಕವಾಗಿ ಭಕ್ತಿಯನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಮಾಡುವುದಕ್ಕೆ ಆರಂಭ ಮಾಡಿದರೆ, ದೃಢವಾದ ಭಕ್ತಿಯನ್ನು ಮಾಡುವುದಕ್ಕೆ ಆರಂಭ ಮಾಡಿದರೆ ಈ ಎಲ್ಲ ದೋಷಗಳಿವೆಯಲ್ಲ, ಈ ದೋಷಗಳನ್ನೆಲ್ಲ ಪರಮಾತ್ಮ, ಅಯ್ಯೋ ಇವನು ನನ್ನ ಹೆಸರು ಹೇಳ್ಕೊಂಡು ಓಡಾಡ್ತಿರ್ತಾನೆ, ಆದ್ದರಿಂದ ಇವನಲ್ಲಿ ದೋಷಗಳಿದ್ದರೆ ನನಗೆ ಅವಮಾನ. ತಾಯಿ ತನ್ನ ಮಗು ಹೊಲಸಾಗಿ ಅಲ್ಲಲ್ಲಿ ಓಡಾಡ್ತಾ ಇದ್ದರೆ ಮಧ್ಯದಲ್ಲಿ ಕರೆದು ಅವನಿಗೆ ಮುಖ ತೊಳಿಸಿ, ಎಂಜಲೆಲ್ಲ ಹೊಲಸೆಲ್ಲ ಸ್ವಚ್ಛ ಮಾಡಿ ಹೊಸ ಬಟ್ಟೆ ಹಾಕಿ ಅವನನ್ನು ಕಳಿಸುವಂತೆ ದೇವರು ಕಾಮಾದಿಗಳಿಂದ ಪೀಡಿತರಾದ ನಮ್ಮೆಲ್ಲರನ್ನು ನಾವು ದೇವರ ಹೆಸರು ಹೇಳಿಕೊಂಡು ದೇವರ ಭಕ್ತರು ಅಂತ ಹೇಳಿ ಓಡಾಡಿಕೊಂಡು ಇರುವ ನಮಗೆ ಕರೆದು ಇವನ ಕಾಮವನ್ನು ಪರಿಹಾರ ಮಾಡೋಣ, ಕ್ರೋಧವನ್ನು ನಿವಾರಣೆ ಮಾಡೋಣ, ಮೋಹ ಮದವತ್ಸರಗಳನ್ನು ನಿವಾರಣೆ ಮಾಡೋಣ ಅಂತ ಪರಮಾತ್ಮ ಪರಿಹಾರ ಮಾಡ್ತಾನೆ. ಯಾಕೆಂದರೆ ನಮ್ಮಂಥ ಭಕ್ತರನ್ನು ಕಟ್ಟಿಕೊಂಡ ದೇವರಿಗೆ ಅವಮಾನವಾಗತ್ತೆ. ನೋಡ, ವಿಷ್ಣು ಭಕ್ತರು ಅಂತಂತಾರೆ, ಇಂಥ ಕಾಮಾದಿಗಳಿವೆ ಅಂತ ದೇವರಿಗೆ ಅವಮಾನವಾಗತ್ತೆ. ತಾಯಿಗೆ ಮಗು ಹೊಲಸಿದ್ರೆ ಅವಮಾನವಾಗುವಂತೆ ದೇವರಿಗೆ ಅವಮಾನವಾಗತ್ತೆ. ಆದ್ದರಿಂದ ದೇವರು ಶುದ್ಧ ಮಾಡ್ತಾರೆ ಅವರನ್ನು. ಭಾಳ ಮಹತ್ವದ ಮಾತು. ಎಲ್ಲಕ್ಕಿಂತಲೂ ಎಲ್ಲ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾತಿದು. ದೊಡ್ಡ ಭರವಸೆಯ ಮಾತು. ದೇವರಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಆರಂಭ ಮಾಡಿದರೆ ಇವತ್ತಿಲ್ಲ ನಾಳೆ ನನ್ನ ಉದ್ಧಾರ ನಿಶ್ಚಿತ.
ನನ್ನಲ್ಲಿ ಅಹಂಕಾರ ಇರ್ಬೋದು, ಪರಿಹಾರ ಮಾಡ್ತಾನೆ. ಮಾತ್ಸರ್ಯ ಇರ್ಬೋದು, ಪರಿಹಾರ ದ್ವೇಷೇರ್ಷ್ಯಾದಿಗಳು ಪರಿಹಾರ ಮಾಡ್ತಾನೆ. ಕಾಮಕ್ರೋಧಗಳು ನಿವಾರಣೆ ಮಾಡ್ತಾನೆ. ಸುಳ್ಳು ಹೇಳುತ್ತೇನೆ, ನಿವಾರಣೆ ಮಾಡ್ತಾನೆ. ತಂದೆ ತಾಯಿಯನ್ನು ಹೊಡಿತೇನೆ, ನಿವಾರಣೆ ಮಾಡ್ತಾನೆ ಪರಮಾತ್ಮ. ಯಾಕೆಂದರೆ ಭಗವಂತನಲ್ಲಿ ಭಕ್ತಿ ಮಾಡ್ತೇನೆ. 12ನೇ ಅಧ್ಯಾಯದಲ್ಲಿ ಗೀತಾಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳುತ್ತಾರೆ. ಹಾಗಾಗಿ ಭಕ್ತಿಮತಃ ಸ್ವಯಮೇವ ಅಪ್ರಯತ್ನೇನ ದದಾತಿ. ಎಲ್ಲ ಸಾಧನಗಳನ್ನು ಭಕ್ತಿ ಮಾಡ್ತಾ ಇದ್ದೀವಿ, ಸಂಧ್ಯಾ ವಂದನೆ ಮಾಡೋದಿಲ್ಲ, ಅವನು ನಾಳಿಂದ ಮಾಡಿಸ್ತಾನೆ. ಚಾತುರ್ಮಾಸ್ಯ ಮಾಡೋದಿಲ್ಲ, ಅದನ್ನು ಮಾಡಿಸ್ತಾನೆ. ಏನೇನು ದೇವರಿಗೆ ಏನು ಬೇಕೋ ಒಟ್ಟಿನಲ್ಲಿ ಏನೆಲ್ಲ ಮಾಡುವುದರಿಂದ ದೇವರಿಗೆ ತೃಪ್ತಿಯಾಗತ್ತೆ ಅಷ್ಟು ತೃಪ್ತಿಯಾಗುವಂತೆ ಆ ಭಕ್ತನಿಂದ ಅಷ್ಟಷ್ಟು ಸಾಧನಗಳನ್ನು ಪರಮಾತ್ಮ ಮಾಡಿಸಿ ಮುಗಿಸಿಬಿಡ್ತಾನೆ. ಇದು ಭಗವಂತನ ಕಾರುಣ್ಯ. ಎಂಥ ಅದ್ಭುತವಾದದ್ದು ನೋಡಿ. ತಥಾ ನತೇ ಮಾಧವ ತಾವಕಾಹ. ತಾವಕಾಹ ಒಂದೇ ಒಂದು ವಿಶೇಷಣ ಸಾಕು. ದೇವರವರು ಅಂತಾಗಬೇಕು ನಾವು. ಅದಿಲ್ಲದೆ ಸುಮ್ಮನೆ ಓಡಾಡ್ತಿದ್ರೆ ಅಲ್ಲ. ಅಂಗಾರಾಕ್ಷತೆ ಹಚ್ಚೋ ಮಾತ್ರದಿಂದ ನಾವು ದೇವರವರಾಗುವುದಿಲ್ಲ. ತಾವಕಾಹ ತಥಾ ನತೇ ಮಾಧವ ತಾವಕ ಕ್ವಚಿತ್ ಭ್ರಶ್ಯಂತಿ ಮಾರ್ಗದಿಂದ ಭ್ರಷ್ಟರಾಗೋದು. ಎಲ್ಲೋ ಅಲ್ಲಿ ಕುಸಿತದೆ, ಕಾಲು ಬೀಳುತ್ತದೆ, ಎಡುತ್ತಾರೆ, ಆಗತ್ತೆ. ಮಾರ್ಗದಿಂದ ಭ್ರಷ್ಟರಾಗುವುದಿಲ್ಲ. ಯಾಕೆ? ತ್ವಯಿ ಬದ್ಧ ಸೌಹೃದಾಹ. ನಿನ್ನಲ್ಲಿ ಪ್ರೀತಿಯನ್ನು, ಸ್ನೇಹವನ್ನು, ಭಕ್ತಿಯನ್ನು ಗಟ್ಟಿಯಾಗಿ ಕಟ್ಟಿಟ್ಟಿದ್ದಾರೆ. ತ್ವಯ ಅಭಿಗುಪ್ತಾಹ ವಿಚರಂತಿ ನಿರ್ಭಯಾಹ. ನಿನ್ನ ರಕ್ಷಣೆ ಅವರಿಗೆ ಸದಾ ಕಾಲ ಇದೆ, ಸದಾ ಕಾಲ ಇದೆ. ಎಂಥ ದಾರಿದ್ರ್ಯ ಬರಲಿ ನೀನಿದ್ದಿ, ಎಂಥ ಕಷ್ಟ ಬರಲಿ ನೀನಿದ್ದಿ, ಎಂಥ ಶತ್ರುಗಳು ಎದುರಾಗಲಿ ನೀನಿದ್ದಿ. ತ್ವಯಾಭಿಗುಪ್ತ ವಿಚರಂತೆ ನಿರ್ಭಯಾ ವಿನಾಯಕ ಅನೀಕ ಮೂರ್ಧ್ವಸು ಪ್ರಭೋ. ಅವರು ವಿಘ್ನಗಳು ಅಂತೇನಿವೆಯಲ್ಲ, ಆ ಎಲ್ಲ ವಿಘ್ನಗಳ ತಲೆಯ ಮೇಲೆ ಕಾಲಿಡ್ತಾರೆ. ಇದೇ ಮಾತು ಏಕಾದಶ ಸ್ಕಂಧದಲ್ಲಿ ಬರ್ತದೆ. ಪರಮಾತ್ಮ ನೀನು ಈ ರೀತಿಯಾಗಿ ಆ ವಿಘ್ನಗಳ ತಲೆ ಮೇಲೆ ಕಾಲಿಟ್ಟು ಅವರು ಕೊಟ್ಟ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸದೇ ಇದ್ದರೆ ಯಾರು ತಾನೇ ಯಜ್ಞ ಮಾಡಿದ್ದು ಸಾರ್ಥಕವಾಗತ್ತೆ ಅಂತ ಭಾಗವತದಲ್ಲಿ ಕೇಳ್ತಾರೆ. ಸತ್ವಂ ವಿಶುದ್ಧಂ ಶ್ರೇಯತೆ ಭವಂಸಿತೌ ಶರೀರಿಣಂ ಶ್ರೇಯ ಉಪಾಯನಂ ವಪು ವೇದಕ್ರಿಯಾ ಯೋಗ ತಪಸ್ಸಮಾದಿಭಿಸ್ತವಾರ್ಹಣಂ ಯೇನ ಜನ ಸಮೀಹತೆ ಸತ್ವನ್ನ ಚೇದ್ಧಾತರಿದಂ ನಿಜಂ ಭವೇದ್ ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ ನನಾಮರೂಪೇ ಗುಣಜನ್ಮಕರ್ಮಭಿಸ್ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣ ಮನೋವಚೋಭ್ಯಾಂ ಅನುಮೀಯವರ್ತ್ಮನೋ ದೇವಕ್ರಿಯಾ ಯಾ ಪ್ರತಿಯಂತ್ಯಥಾಪಿ ದೇ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಇದಕ್ಕೆ ಶ್ರೀಮದ್ ಆಚಾರ್ಯರು ಹೀಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಕ್ರಿಯಾಸು ಅಂದರೆ ಕ್ರಿಯೆಗಳಲ್ಲಿ ಅಂತ ಅರ್ಥ ಅಲ್ಲ. ಕ್ರಿಯಾಸು ಕ್ರಿಯಮಾಣಾಸು, ಕ್ರಿಯೆಗಳನ್ನು ಮಾಡುವಾಗ, ಸಂಧ್ಯಾ ವಂದನೆ ಮಾಡುವಾಗ, ಯಜ್ಞ ಯಾಗಗಳನ್ನು ಮಾಡುವಾಗ, ಊಟವನ್ನು ಮಾಡುವಾಗ, ಸ್ನಾನವನ್ನು ಮಾಡುವಾಗ, ಹರಟೆ ಹೊಡೆಯುವಾಗ, ಹೊಲ ಗದ್ದೆಯನ್ನು ಮಾಡುವಾಗ, ಚಮಗಾರ ಚಪ್ಪಲಿಯನ್ನು ಹೊಲಿಯುವಾಗ, ಕುಂಬಾರ ಗಡಿಗೆಯನ್ನು ಮಾಡುವಾಗ, ಮನೆ ಕಟ್ಟುವ ಮನೆಯನ್ನು ಕಟ್ಟುವಾಗ, ಹೆಣ್ಣು ಮಕ್ಕಳು ಅಡಿಗೆಯನ್ನು ಮಾಡುವಾಗ, ಹೀಗೆ ಎಲ್ಲ ಕಾಲದಲ್ಲೂ ಕ್ರಿಯಾಸು ಆಯಾ ಕ್ರಿಯೆಗಳನ್ನು ಮಾಡ್ತಾ ಇರುವಾಗ ಪರಮಾತ್ಮನ ರೂಪ, ಪರಮಾತ್ಮನ ನಾಮ ಎರಡೂ ಮಂಗಲ. ಅವುಗಳನ್ನು ಯಾರು ಶ್ರವಣ ಮಾಡ್ತಾ, ಹೇಳ್ತಾ, ಸ್ಮರಣೆ ಮಾಡ್ತಾ, ಚಿಂತನೆ ಮಾಡ್ತಾ, ಯಾರು ನಿನ್ನಲ್ಲಿ ಮನಸ್ಸನ್ನಿಟ್ಟು ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ಆಯಿತು. ಹಾಗಾದರೆ ಅವರು ಸಾಧನೆಯನ್ನು ಹತ್ತಿದಂತೆ. ಸಾಧನೆ ಮಾರ್ಗದಲ್ಲಿ ಅವರಿಗೆ ಇದು ಕ್ವೆಶ್ಚನ್ ಆಫ್ ಟೈಮ್ ಅಷ್ಟೇ ಹೊರತು ಅವರು ಇನ್ನೇನು ಸಾಧನೆ ಸಿಕ್ಕಿಲ್ಲ, ಅವರಿಗೆ ಮಾರ್ಗವೇ ಸಿಕ್ಕಿಲ್ಲ ಅಂತ ಆಗುವುದಿಲ್ಲ. ಸಾಧನೆಯ ಮಾರ್ಗದಲ್ಲಿ ಇದ್ದಾರೆ. ಇಲ್ಲಿಂದ ಒಂದೇ ಮಾರ್ಗ, ಬೇರೆ ಮಾರ್ಗವೇ ಇಲ್ಲ ಅಲ್ಲಿ. ಹಾಗಾಗಿ ಕವಲು ಹೋಗುವ ದಾರಿ ಹೋಗುವ ಪ್ರಸಂಗವೇ ಇಲ್ಲ. ಭಕ್ತಿಯನ್ನು ಮಾಡ್ತಿದ್ದ ಅಂದರೆ ಮುಗಿದೋಯ್ತು ನೋಡಿ ಅವನಿಗೆ. ಭಗವಂತನ, ಶ್ರೀಮದ್ ಆಚಾರ್ಯರ, ಸಕಲ ದೇವತೆಗಳ, ಗುರುಗಳ ಪರಮಾನುಗ್ರಹ ಇದ್ದು ಅವನನ್ನು ಹೂ ಎತ್ತಿಟ್ಟಂತೆ ಅವನನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ದೃಷ್ಟ್ಯಾ ಹರಿಸ್ಯಾ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತು ದೃಷ್ಟ್ಯಾಂಕಿತಂ ತ್ವತ್ಪದಕೈಸ್ತೋಮ ಸುಶೋಭನೈ ದ್ರಕ್ಷ್ಯಾಮಗಾಂ ದ್ಯಾಂ ಚ ತವಾನುಕಂಪಿತಂ ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯವಿದ್ಯೆಯಾಯ ಕೃತಾಯತಸ್ತ್ವಯ್ಯ ಭವಾಶ್ರಯಾತ್ಮನಿ ಮತ್ಸ್ಯ ಅಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂಪಾಸಿನ ಸ್ತ್ರಿಭುವನಂಚ ತಥಾ ಧ್ವನೇಶ ಭಾರಂಭುವೋ ಹರ ಯದುತ್ತಮ ವಂದನಂತೆ. ಪರಮಾತ್ಮ, ಭೂಮಿಯ ಭಾರವನ್ನು ಹರಣ ಮಾಡು. ನೀನು ಇಷ್ಟೆಲ್ಲ ಅವತಾರ ಮಾಡಿ ಶಿಷ್ಟರಿಗೆ ರಕ್ಷಣೆಯನ್ನು ಮಾಡಿದ್ದಿ, ಮುಖ್ಯವಾಗಿ ಅದಕ್ಕಾಗಿ ದುಷ್ಟರ ಸಂಹಾರವನ್ನು ಮಾಡಿದ್ದಿ, ಜಗತ್ತಿಗೆ ಧರ್ಮವನ್ನು ತಿಳಿಸಿಕೊಟ್ಟಿದ್ದಿ.
ಅಂಬ ದಿಷ್ಟ್ಯಾ ತೇ ಕುಕ್ಷಿಗತಃ ಪರಃ ಪುಮಾನ್. ಪರಮಪುರುಷನಾದಂತಹ ನಾರಾಯಣ ಪರಮಾತ್ಮ ನಿನ್ನ ಹೊಟ್ಟೆಯಲ್ಲಿದ್ದಾನೆ. ಏನು ಭಾಗ್ಯ ನಿನ್ನದು. ಅಂಶೇನ ಸಾಕ್ಷಾತ್ ಭಗವನ್ ಭವಾಯನಃ ಮಾ ಭೂತ್ ಭಯಂ. ಈ ಭೋಜಪತಿ ಕಂಸ ಅವನಿಂದ ನೀನು ಹೆದರುವ ಅಗತ್ಯವೇ ಇಲ್ಲ. ಅವನು ಸಾಯೋದಕ್ಕೆ ಸಿದ್ಧನಾಗಿದ್ದಾನೆ. ಗೋಪ್ತಾಯದೂಣಂ ಭವಿತಾ ತವಾತ್ಮಜಃ. ಯಾದವರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ, ಮಾಡುವವನಿದ್ದಾನೆ. ಆದ್ದರಿಂದ ಏನು ಹೆದರಬೇಕಾಗಿಲ್ಲ ಅಂತ ಬ್ರಹ್ಮದೇವರು, ರುದ್ರದೇವರು ದೇವತೆಗಳಿಂದ, ಗಂಧರ್ವರಿಂದ, ಋಷಿಗಳಿಂದ ಸಹಿತರಾಗಿ ಬಂದು ಕಾರಾಗೃಹದಲ್ಲಿ ಬಂದು ಸ್ತೋತ್ರವನ್ನು ಮಾಡಿ ಅದೃಶ್ಯರಾಗ್ತಾ ಇದ್ದಾರೆ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹೇವ ಅಜನ ಜನ್ಮಕ್ಷಃ ಶಾಂತರ್ಕ್ಷ ಗ್ರಹ ತಾರಕಃ. ಎಲ್ಲ ಋಕ್ಷ ಗ್ರಹ ತಾರಕ ಅಶ್ವಿನ್ಯಾದಿಗಳು ತಾರಕಗಳು. ಆಮೇಲೆ ಇನ್ನನೇಕ ನಕ್ಷತ್ರಗಳಿವೆ, ಅವುಗಳಿಗೆ ಋಕ್ಷ ಅಂತ ಕರೀತಾರೆ. ಸೂರ್ಯಾದಿಗಳು ಗ್ರಹಗಳು. ಇವುಗಳೆಲ್ಲವೂ ಕೂಡ ಶಾಂತವಾಗಿತ್ತು. ಬಹಳ ಒಳ್ಳೆ ಮಂಗಲ ಫಲಪ್ರದವಾಗಿರುವಂತಹ ಕಾಲ. ಅಂಥ ಕಾಲ ರಾತ್ರಿ ಸರ್ವಗುಣೋಪೇತ ಕಾಲ ಪರಮಶೋಭನ. ಏನು ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಸರ್ವಗುಣೋಪೇತವಾದ ಕಾಲವಿಲ್ಲದೆ ಇದ್ದರೆ ಕಾಲ ಬದುಕತ್ತೇನು? ಕೃಷ್ಣ ಹುಟ್ಟುವ ಸಂದರ್ಭದಲ್ಲಿ ನಾನು ಒಳ್ಳೆಯ ಕಾಲವನ್ನು ಕೊಡೋದಿಲ್ಲ, ಈಗ ನಾನು ಬ್ಯುಸಿ ಇದ್ದೀನಿ, ನಾನು ಬೇರೆ ಕಾಲದಲ್ಲಿ ನೀನು ಹುಟ್ಟು ಅಂತ ಹೇಳಿದರೆ ಆ ಕಾಲ ಬದುಕತ್ತೇನದು? ಸಾಧ್ಯವೇ ಇಲ್ಲ. ಅಥ ಸರ್ವಗುಣೋಪೇತ ಕಾಲ ಪರಮಶೋಭನಃ ಯರ್ಹೇವ ಅಜನ ಜನ್ಮರಕ್ಷ. ಅಜನ ಜನ್ಮರಹಿತನಾದಂತಹ ಭಗವಂತನ ಜನ್ಮರಕ್ಷ. ದಿಶಪ್ರಸೇದು. ಎಲ್ಲ ದಿಕ್ಕುಗಳಲ್ಲಿ ಪ್ರಸನ್ನತೆ ಇದೆ. ಗಗನದಲ್ಲಿ ನಿರ್ಮಲೋಡು ಗಣೋದಯಂ. ಉಡುಗಣ ಉದಯ ಅದು ನಿರ್ಮಲವಾಗಿದೆ. ನೋಡಿ, ಮಳೆ ಬರ್ತದೆ ಅಂತಂತಾರೆ, ಆದರೆ ಕೃಷ್ಣ ಹುಟ್ಟುವ ಕಾಲದಲ್ಲಿ ಮಳೆ ಇರಲಿಲ್ಲ. ಕೃಷ್ಣ ಹುಟ್ಟಿದ ಸ್ವಲ್ಪ ಹೊತ್ತಾದ ಮೇಲೆ ಮೋಡ ಬಂದಿದೆ, ಮಂದವಾಗಿ ಗರ್ಜನೆ ಮಾಡಿ ಮಳೆ ಸುರಿಸ್ತಾರೆ. ಮಹಿ ಮಂಗಲ ಭೂಯಿಷ್ಠ. ಎಲ್ಲ ಕಡೆಗೆ ಮಂಗಲವಿತ್ತು. ಪುರಗ್ರಾಮ ವ್ರಜಾಕರ. ನದ್ಯ ಪ್ರಸನ್ನ ಸಲಿಲಾಹ. ನದಿಗಳು ಪ್ರಸನ್ನವಾಗಿವೆ, ಚೆನ್ನಾಗಿ ನೀರು ತುಂಬಿ ಹರಿತಾ ಇದೆ. ಬಹಳ ಮಹಾಪೂರ ಬಂದು ಅನರ್ಥವಾಗಿಲ್ಲ. ಹೃದಾಹ ಜಲರೋಶ್ರಿಯ. ಹೀಗೆಲ್ಲ ವಾಯು ಸುಖಸ್ಪರ್ಶ ಪುಣ್ಯಬಂಧ ವಹ ಶುಚಿ. ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂದತ. ಯಜ್ಞವನ್ನು ಮಾಡತಕ್ಕಂತಹ ಏನು ಸಜ್ಜನರು, ಆ ತ್ರೈವರ್ಣಿಕರು, ಅವರ ಮನೆಯಲ್ಲಿರುವಂತಹ ಏನು ಅಗ್ನಿಗಳು, ಆ ಅಗ್ನಿಗಳು ಹೀಗೆ ತಿರುಗತಕ್ಕದ್ದಲ್ಲ, ಹೀಗೆ ತಿರುಗಬೇಕು. ಅಗ್ನಿಗಳ ಜ್ವಾಲೆ ಈ ರೀತಿಯಾಗಿ ಪ್ರದಕ್ಷಿಣವಾಗಿ ಆ ಜ್ವಾಲೆ ಉರಿಯಬೇಕು. ಅಂತಹ ಕಾಲದಲ್ಲಿ ನಿಶೀಥದಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತಭಂ ಪೀತಾಂಬರಂ ಸಾಂದ್ರ ಸೈಪಯೋಧ ಸೌಭಗಂ. ಅದಕ್ಕೆ ಆಶ್ಚರ್ಯದಿಂದ ವೇದವ್ಯಾಸ ದೇವರಿಗೆ ಆಶ್ಚರ್ಯವಲ್ಲ, ಶುಕಾಚಾರ್ಯರನ್ನು ಆರಂಭ ಮಾಡಿ ಎಲ್ಲರಿಗೂ ಕೂಡ ಪರಮಾಶ್ಚರ್ಯ. ಭಗವಂತ ಸದಾಕಾಲ ಆಶ್ಚರ್ಯನೇ. ಅನಂತ ರೂಪ ನೋಡಿದರೂ ಆಶ್ಚರ್ಯನೇ, ಅನಂತ ಗುಣಗಳ ಸಾಕ್ಷಾತ್ಕಾರವಾದರೂ ಆಶ್ಚರ್ಯನೇ. ಅಂತಹ ಪರಮಾತ್ಮನ ಅತ್ಯದ್ಭುತವಾಗಿರುವಂತಹ ರೂಪ. ಆದರೆ ಬಾಲಕ, ಅಂಬುಜಕ್ಷಣ, ಕಮಲದಂತೆ ಕಣ್ಣು, 4 ಕೈಗಳಿಂದ ಪರಮಾತ್ಮ ಪ್ರಕಟನಾಗಿದ್ದಾನೆ. ಆಮೇಲೆ ದ್ವಿಭುಜನಾಗಿ ತೋರಿದ್ದಾನೆ. ಶಂಖ ಗದಾ ಚಕ್ರ ಇತ್ಯಾದಿಗಳನ್ನು ಧಾರಣ ಮಾಡಿದವ. ಶ್ರೀವತ್ಸ ಅವನ ವಕ್ಷಸ್ಥಲದಲ್ಲಿತ್ತು. ಗಲಶೋಭಿ ಕೌಸ್ತುಭಂ, ಕೌಸ್ತುಭ ಮಣಿಯನ್ನು ಧಾರಣ ಮಾಡಿ ಪೀತಾಂಬರವನ್ನುಟ್ಟು ಕೃಷ್ಣವರ್ಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಪ್ರಕಟನಾಗಿದ್ದಾನೆ, ಕಂಡಿದ್ದಾನೆ. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ. ಕುಂಡಲವಾಗಲಿ ಕಿರೀಟವಾಗಲಿ ಅತ್ಯಂತ ಬೆಲೆ ಬಾಳುವಂತಹ ವೈಡೂರ್ಯಗಳಿಂದ ಅಲಂಕೃತವಾಗಿರುವಂಥದ್ದು. ಅದರ ಕಾಂತಿಯಿಂದ ಪರಿಶ್ವಕ್ತ ಸಹಸ್ರ ಕುಂತಲಂ. ಅವನ ತಲೆಯ ಕೂದಲು ಏನಿದೆ ಅದೆಲ್ಲವೂ ಅಲಂಕೃತವಾಗಿದೆ. ಅದರ ಬೆಳಕಿನಿಂದ, ಅದರ ಹೊಳಪಿನಿಂದ ತೋರ್ತಾ ಇದೆ. ಉದ್ದಾಮ ಕಂಚಂಗದ ಕಂಕಣಾಗದಿವೆ. ನಾನಾ ವಿಧವಾದಂತಹ ಅಲಂಕಾರಗಳನ್ನು ದೇಹದಲ್ಲೆಲ್ಲ ಧರಿಸಿ ಸವಿತ್ಮಯೋತ್ಫುಲ್ಲ. ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡ್ತಾ ಇದ್ದಾನೆ ವಸುದೇವ ದೇವಕಿ. ಏನಿದು, ಎಂಥ ಅದ್ಭುತವಾದದ್ದು, ಏನು ರೂಪವಿದು. ಮಕ್ಕಳು ಹುಟ್ಟುವಾಗ ಬಟ್ಟೆ ಇರೋದಿಲ್ಲ, ಇನ್ನೇನು ಆಭರಣವಂತೂ ದೂರಾಪಾಸ್ತ. ಆಯುಧಗಳೇನು ಹುಟ್ಟೋದು, ಆಭರಣಗಳೇನು, ಬಟ್ಟೆ ಏನು, ಅಂಥದ್ದು ಪರಮಾತ್ಮ ಪ್ರಕಟನಾಗಿದ್ದಾನೆ. ಎತ್ತರದ ಗಾತ್ರ, ಆಜಾನುಬಾಹು, ಅಂಥ ಸುಂದರವಾದ ರೂಪ. ಮನೋಹರ ಅಂದ್ರೆ ಮನ್ಮಥ. ಅಷ್ಟು ಸುಂದರವಾದ ತೇಜಸ್ವಿಯಾದ ಪರಮಾತ್ಮನ ರೂಪವನ್ನು ನೋಡಿ ಕೃಷ್ಣಾವತೋರೋತ್ಸವ ಸಂಭವೋ ಅಸ್ಪೃಶತ. ಆಗಲೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ, ದಾನವನ್ನು ಮಾಡ್ತೇನೆ ಎಂದಾಗಿ. ಅಯುತಮಾಪ್ಲುತೋ ಗವಾಂ.
ಸ್ನಾನ ಮಾಡಿ ಆಗಿಂದಾಗ ಸಂಕಲ್ಪವನ್ನು ಮಾಡ್ತಾನೆ. 10,000 ಆಕಳಗಳನ್ನು ದಾನ ಕೊಡುವೆ ಎಂದಾಗಿ ಅದನ್ನು ಅನಂತರದಲ್ಲಿ ಕೊಡ್ತಾನೆ ಅಂತ ಭಾಗವತ ಹೇಳುತ್ತದೆ. ವಸುದೇವ ಉವಾಚ ವಿದಿತೋಸಿ ಭವಾನ್ ಸಾಕ್ಷಾತ್ ಪರುಷ ಪ್ರಕೃತಿ ಪರ ಕೇವಲ ಅನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರ, ಪ್ರಕೃತಿ ಪರನಾದವನು. ಇದು ಅತ್ಯಂತ ಮಹತ್ವದ್ದು. ಜನ್ಮ ಅಂತ ಹೇಳಿದ ತಕ್ಷಣಕ್ಕೆ ಪ್ರಾಕೃತ ಭೌತಿಕವಾದ ದೇಹವಿದೆ ಅಂತ ತೋರಿಬಿಡುತ್ತದೆ. ಹಾಗೆ ಸರ್ವಥಾ ಅಲ್ಲ. ಪರಮಾತ್ಮ ಪ್ರಾಕೃತ ಭೌತಿಕವಾದ ದೇಹವನ್ನು ಪಡೆದವನಲ್ಲ. ಪ್ರಕೃತಿಗಿಂತಲೂ ಪರಮಾತ್ಮ ನತದವ್ಯಕ್ತತ ಪರೆ ಅಂತ ಶ್ರೀಮದಾಚಾರ್ಯರು ಸೂತ್ರ ಭಾಷ್ಯದಲ್ಲಿ ಹೇಳಿದಂತೆ ಅವ್ಯಕ್ತತ ಪರೆ, ಅವ್ಯಕ್ತ ತತ್ವವನ್ನು ಮೀರಿ ನಿಂತಹ ಭಗವಂತನಿಗೆ ಅವ್ಯಕ್ತ ತತ್ವಾತ್ಮಕವಾದ ಪ್ರಾಕೃತವಾದ ಭೌತಿಕವಾದ ಶರೀರ ಬರುವುದು ಸಾಧ್ಯವಿಲ್ಲ. ಹಾಗಾದರೆ ಭಗವಂತನ ಸ್ವರೂಪ ಎಂಥದ್ದು? ಕೇವಲ ಅನುಭವ ಆನಂದ. ಕೇವಲ ಅಸದೃಶವಾಗಿರುವಂತಹ ಅನುಭವ, ಅಸದೃಶವಾದಂತಹ ಆನಂದ, ಇವುಗಳ ಜ್ಞಾನಾನಂದಗಳ ಸ್ವರೂಪನಾದವನು ಪರಮಾತ್ಮ. ಅಂಥ ಭಗವಂತ ಕೃಷ್ಣ ಪರಮಾತ್ಮ ಅತ್ಯಂತ ರಮಣೀಯ, ಅತ್ಯಂತ ಸುಂದರ, ಅಂತಹ ಅಪ್ರಾಕೃತವಾದ ಅಭೌತಿಕವಾದ ಸ್ವಾಭಾವಿಕವಾದ ಅನಾದಿನಿತ್ಯವಾದ ಸ್ವತಂತ್ರವಾದ ದಿವ್ಯವಾದ ಶರೀರವನ್ನು ಪಡೆದು ರಮಣೀಯವಾದ ಶರೀರವನ್ನು ಪಡೆದು ಪರಮಾತ್ಮ ಪಡೆದು ಎಂದರೆ ಶರೀರಾತ್ಮಕನಾಗಿರುವಂತಹ ಭಗವಂತ ಅಲ್ಲಿ ಪ್ರಕಟನಾಗಿದ್ದಾನೆ. ಅವನನ್ನು ಕಂಡು ಎಲ್ಲರೂ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಸುದೇವನು ಸ್ತೋತ್ರ ಮಾಡ್ತಾನೆ. ದೇವಕೀ ದೇವಿಯು ಕೂಡ ಸ್ತೋತ್ರವನ್ನು ಮಾಡ್ತಾಳೆ. ಸ್ತೋತ್ರವನ್ನು ಮಾಡಿದ ಮೇಲೆ ಪರಮಾತ್ಮ ತನ್ನನ್ನು ಈ ಕಾರಾಗೃಹದಲ್ಲಿ ಇರಿಸುವುದು ಬೇಡ, ನಂದನ ಮನೆಯಲ್ಲಿ ಇಟ್ಟು ಬರಬೇಕು ಅಂತ ಹೇಳಿದ್ದಕ್ಕೆ ಪರಮಾತ್ಮನನ್ನು ಕರೆದುಕೊಂಡು ಬುಟ್ಟಿಯಲ್ಲಿ ಹಾಕಿ ಕರೆದುಕೊಂಡು ಹೋಗಿ ಅಲ್ಲಿ ಮುಟ್ಟಿಸಿ ಬರ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.